ಧ್ರುವಂತ್ ಬಂದು ಈಗ ಅನ್ಸಿಲಿ ಅಂದಾಗ ಸೈಲೆಂಟ್ ಆಗಿದ್ದು ಅಶ್ವಿನಿ ಅವರು ರಘು ಸರ್ ಏನೋ ಒಂದು ಮಾತಾಡಿದ ತಕ್ಷಣ ಹಂಗೆ ಹೇಳ್ಬಾರ್ದು ಹಿಂಗೆ ಹೇಳ್ಬಾರ್ದು ಹಿಂಗೆ ಹೇಳ್ಬಾರ್ದು ಅಂತ ನಿಂತ್ಕೊಂಡ್ರು. ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ರಾತ್ರಿ ಎಪಿಸೋಡ್ ಮಾತ್ರ ಅದ್ಭುತವಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂತ ಹೇಳಿದರೆ ಮನೆಯಲ್ಲಿ ಇಷ್ಟು ದಿನ ಯಾರೂ ಕೂಡ ಗಂಡಸರ ರೀತಿ ಮಾತನಾಡುವಂಥವ್ರು ಯಾರೂ ಇರಲಿಲ್ಲ. ಯಾರು ಏನು ಹೇಳಿದರೂ ಕೂಡ ತಲೆ ಬಗ್ಗಿಸ್ಕೊಂಡು ಹೋಗುವಂತಹ ಹೆಂಗಸಾಟ ಆಡೋವಂಥವ್ರು ತುಂಬ ಜನ ಇದ್ದರು. ಆದರೆ ರಜತ್ ಅವರು ಒಬ್ಬೊಬ್ಬರಿಗೂ ಒಂದೊಂದು ಪಾಯಿಂಟ್ ಕೊಟ್ಟರಲ್ಲ, ಅದು ಅದ್ಭುತವಾಗಿತ್ತು. ತುಂಬ ಇಷ್ಟ ಆಯಿತು. ಅದರಲ್ಲೂ ಕೂಡ ಅಶ್ವಿನಿ ಅವರಿಗಂತೂ ಗ್ರಹಚಾರವನ್ನೇ ಬಿಡಿಸ್ಬಿಟ್ಟ ಅನ್ಬೋದು. ಒಬ್ಬೊಬ್ಬರಿಗೂ ಒಂದೊಂದು ಪಾಯಿಂಟು ಕೂಡ ಬೆಂಕಿ ರೀತಿ ಕೊಟ್ಟ. ಈ ಥರ ಗಡ್ಸಿಂದ ಮಾತಾಡುವಂಥ ಗಂಡಸನ್ನ ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ನಾನು ನೋಡಿರಲಿಲ್ಲ. ಸ್ವತಃ ಇದನ್ನ ಗಿಲ್ಲಿಗೆ ಸೇರಿಸ್ಕೊಂಡು ನಾನು ಹೇಳ್ತಿದ್ದೀನಿ. ಯಾಕಂದ್ರೆ ಗಿಲ್ಲಿ ನಿನ್ನೆ ಮಾಡಿದಂತಹ ನಾಚಿಕೆ ಗೇಡಿನ ಕೆಲಸ ಏನಂದ್ರೆ, ತನ್ನನ್ನ ಕೆಳಗೆ ಹಾಕಿ ತುಳಿದಂಥ ಕಾವ್ಯನ ಬಗ್ಗೆ ಏನು ಮಾತಾಡೋ ಯೋಗ್ಯತೆ ಇರಲಿಲ್ಲ. ಅವನೇನು ತನ್ನ ಹೆಂಡತಿನೇ ಕರ್ಕೊಂಡೋಗಿ ಬಿಗ್ ಬಾಸ್ ಒಳಗೆ ಆಡ್ತಿರೋ ರೀತಿ ಮಾಡ್ತಿದ್ದಾನೆ. ನೀವು ಆ ಒಂದು ಅಡುಗೆ ಮಾಡುವಂಥ ಟಾಸ್ಕಲ್ಲೂ ಕೂಡ ಹೇಳ್ತಾರೆ ಅವರು, ನೀವು ಕ್ಯಾಪ್ಟನ್ಶಿಪ್ಪಿಗೆ ನೇರವಾಗಿ ಹೋಗ್ಬೇಕಂತ ಹೇಳಿದ್ರೆ ಕಾವ್ಯನ ಅಳಿಸ್ಬೇಕು ಅಂದಾಗ ಅವನು ಬರೋಬ್ಬರಿ 1 ರಿಂದ 5 ನಿಮಿಷ ಯೋಚನೆ ಮಾಡ್ತಾನೆ. ಇವನು ಏನಕ್ಕೆ ಇಲ್ಲಿ ಜನಗಳನ್ನ ಗೆಲ್ಲಕ್ಕೆ ಬಂದವನೋ ಕಾವ್ಯನ್ ಗೆಲ್ಲಕ್ಕೆ ಬಂದವನೋ ಖಂಡಿತ ಅರ್ಥ ಆಗ್ತಿಲ್ಲ. ಬಟ್ ರಜತ್ ಅನ್ನೋ ಒಬ್ಬ ವ್ಯಕ್ತಿ ಏನಿದ್ದಾನೆ, ಇವನು ಬಿಗ್ ಬಾಸ್ಗೆ ಹೇಳಿ ಮಾಡಿಸಿರುವಂಥ ಕ್ಯಾಂಡಿಡೇಟ್. ಸ್ಪಂದನ ಅವ್ರಿಗೆ ಹೇಳಿದಂಥ ಮಾತು ಅದ್ಭುತವಾಗಿತ್ತು. ನೀನೇನು ಕಿತ್ತು ದಬಾಕಿದೆಯಾ, ಒಂದೇ ಒಂದು ಟಾಸ್ಕಲ್ಲಿ ಇಂಥದ್ದು ಮಾಡಿದ್ದೀನಿ ಅಂತ ಹೇಳಿ ತೋರಿಸು ನೋಡೋಣ ಅಂತ ಹೇಳ್ತೇನೆ. ಅದು ರೆಬಲ್ ಅಂದರೆ. ನಂತರ ಬಂದಂಥ ಸೂರಜ್ ಹೇಳ್ತಾನೆ, ಯಾರೋ ಜಗಳ ಆಡ್ಬೇಕಾದ್ರೆ ಇಲ್ಲಿ ಕೂತ್ಕೊಂಡು ರೊಮ್ಯಾನ್ಸ್ ಮಾಡ್ತಿದ್ದಾನೋ ಅಲ್ಲ ಕಣೋ ನಾನು, ಯಾರೇ ಏನೇ ಮಾಡಲಿ ನಾನು ಅಲ್ಲೋಗಿ ಮಾತಾಡಲೇಬೇಕು ಅಂತ ಹೇಳಿ ಮಾತಾಡ್ತಾನೆ. ಅದು ಮಾತ್ರ ಸಕ್ಕತ್ತಾಗಿತ್ತು. ಇನ್ನು ಧ್ರುವಂತಿಗೆ ಮಾತ್ರ ಉರಿಸಿದ್ದು ಅದ್ಭುತವಾಗಿತ್ತು. ಇಬ್ಬರು ಜಗಳ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ರಜತ್ಗೆ ಈ ಬಾರಿ ನಾನು ವೋಟ್ ಹಾಕಲೇಬೇಕು. ನಿಮಗೂ ಕೂಡ ನಾನು ಇನ್ಫ್ಲೂಯೆನ್ಸ್ ಮಾಡ್ತೀನಿ. ಯಾಕಂದರೆ ಇಂತಹ ಕ್ಯಾಂಡಿಡೇಟ್ ಬೇಕು ಮನೆಯೊಳಗೆ. ಎಲ್ಲದಕ್ಕೂ ತಲೆ ಬಾಗಿಸ್ಕೊಂಡು ತಲೆ ಹೂ ಎಲ್ಲ ಒದರ್ಕೊಂಡು ಹೂ ಅನ್ನುವಂಥ ಕೋಲೆ ಬಸವರನ್ನು ತಗೊಂಡು ಏನ್ರಿ ಮಾಡೋಣ. ಈ ರೀತಿ ಅವಾಜ್ಗಳನ್ನು ಹಾಕಬೇಕು, ಈ ರೀತಿ ಸ್ಟ್ಯಾಂಡ್ಗಳನ್ನು ತಗೋಬೇಕು. ಎಲ್ಲರೂ ಕೂಡ ಹೆದರು ಬಿಟ್ಟರು. ಒಂದು ರೌಂಡು ಎಲ್ಲರೂ ಅವನನ್ನೇ ಟಾರ್ಗೆಟ್ ಮಾಡಿ ಈ ಬಾರಿ ನಾಮಿನೇಟ್ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಅಂತಹ ಕ್ಯಾಂಡಿಡೇಟ್ನ ಉಳಿಸ್ಬೇಕು ಅನ್ನೋದು ನನ್ನ ಇಚ್ಛೆ. ಯಾಕಂದರೆ ಅಶ್ವಿನಿ ಅವರು ಮೊದಲ ಬಾರಿಗೆ ಹೋಗೋ ಅಂತ ಹೇಳಿ ಅವನ್ನ ಬಳಸಿದ್ದಕ್ಕೆ ಹೋಗೆ ಅಂತ ಅವನು ಕೂಡ ಬಳಸಿದ್ದಾನೆ. ಕಚಡ ಅನ್ನೋ ಪದವನ್ನು ಫಸ್ಟ್ ಅಶ್ವಿನಿನೇ ಬಳಸಿದ್ದು, ಅದಕ್ಕೆ ನೀನ್ ಕಡೆ ಕಚಡ ಅಂತ ಹೇಳಿ ಬಳಸಿದ್ದಾನೆ. ಈ ಹಿಂದಿನ ಸುದೀಪ್ ಅವರು ಹೇಳಿದ್ರು, ಹೋಗೋ ಬಾರೋ ಅಂದರೆ ನೀವು ಹೋಗೇ ಬಾರಿ ಅನ್ಬೋದು ಅಂತ ಹೇಳಿ. ಅದರಂತೆ ರಜತ್ ಅವರು ಮೊದಲೇ ತಗೊಂಡಿರಲಿಲ್ಲ ಏಕವಚನನ. ಈಗ ಅಶ್ವಿನಿ ಹೇಳಿದ ಮೇಲೆ ತಗೊಂಡ್ರು. ನನಗೆ ಆ ರಜತ್ನ ಸಿಕ್ಕಾಪಟ್ಟೆ ಸ್ಟ್ಯಾಂಡ್ ಇಷ್ಟ ಆಯಿತು. ಸೊ ರಜತ್ಗೆ ದಯವಿಟ್ಟು ಎಲ್ಲರೂ ಕೂಡ ವೋಟ್ ಮಾಡಿ ಅಂತಹ ಕ್ಯಾಂಡಿಡೇಟ್ನ ಉಳಿಸ್ಕೋಬೇಕು. ಫೈನಲ್ವರೆಗೂ ಕೂಡ ಬರುವಂಥ ಕ್ಯಾಂಡಿಡೇಟ್. ಯಾಕಂದರೆ ಒಂದು ಸೀಸನಲ್ಲಿ ಅವ್ರಿಗೆ ಈಗಾಗಲೇ ಒಂದು ಅನುಭವ ಇರೋದು ಎಲ್ರಿಗೂ ಕೂಡ ಎದ್ದು ಕಾಣಿಸ್ತಾ ಇದೆ. ಟಾರ್ಗೆಟ್ ಮಾಡಿದಷ್ಟು ಬೆಳಿತೀಯ ರಜತ್, ಹೀಗೆ ಆಟ ಆಡು ಅಂತ ಈ ಒಂದು ವಿಡಿಯೋ ಮಾಡಬೇಕು ಅಂತ ಮಾಡಿದ್ದೀನಿ. ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ವಿಡಿಯೋ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.